ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಟಿ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ. 3 ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದ್ದಾವೆ. ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೈನ್ ಥಿಂಗ್ ಆಲ್ರೆಡಿ ಗೊತ್ತೇ ಇದೆ. ಪರೀಕ್ಷೆ ಡೇಟ್ ಕೂಡ ಬದಲಾವಣೆ ಕೂಡ ಮಾಡಿದ್ದಾರೆ. ಏಪ್ರಿಲ್ 18 ನಿಮಗೆ ಎಕ್ಸಾಮ್ ಕೂಡ ಇತ್ತು. ಅದನ್ನ ತೆಗೆದುಬಿಟ್ಟು ಏಪ್ರಿಲ್ 15ಗೆ ಕೂಡ ಹಾಕಿದ್ದಾರೆ. ಕನ್ನಡ ಭಾಷಾ ಪರೀಕ್ಷೆ ಕಡಿಮೆ ಜನ ಬರೀತಾರೆ ಔಟರ್ಸ್. ಬೆಂಗಳೂರು, ಮಂಗಳೂರು, ವಿಜಯಪುರ, ಬೆಳಗಾವಿ ಕೇಂದ್ರಗಳಲ್ಲಿ ನಿಮಗೆ ಪರೀಕ್ಷೆ ಕೂಡ ಇರುತ್ತೆ. ಏಪ್ರಿಲ್ 16, 17 ಆಸ್ ಯೂಶುವಲ್ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಕೂಡ ಎಕ್ಸಾಮ್ ಕೂಡ ಇರುತ್ತೆ. ಇನ್ನು ಮೇನ್ ಥಿಂಗ್ ಇದು ಮೊದಲನೇ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಟೈಮ್ ಟೇಬಲ್ ಬಗ್ಗೆ ಕೂಡ ಕೆಇ ಅವರು ಅಫಿಷಿಯಲ್ ಆಗಿ ಅದರ ಬಗ್ಗೆ ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ. ಮೀನ್ಸ್ ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ, ಹಂಗಾಗಿ ಮತ್ತೆ ಅಪ್ಡೇಟ್ನ ಕೊಟ್ಟಿದ್ದಾರೆ ಪದೇ ಪದೇ. ಇನ್ನ ಅರ್ಜಿ ಸ್ಥಿತಿ, ಅದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟು 3,64,778 ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ 3,44,989 ವಿದ್ಯಾರ್ಥಿಗಳು ಫೀಸ್ ಪೇಮೆಂಟ್ ಕೂಡ ಮಾಡಿದ್ದಾರೆ. ಈ ಪೈಕಿ 1.36 ಲಕ್ಷ ವಿದ್ಯಾರ್ಥಿಗಳದು ಸ್ಯಾಟ್ ಸೈಡಿ ಮುಖಾಂತರ ಆನ್ಲೈನ್ ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗಿದೆ. ಇನ್ನು 44,000 ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಇನ್ನು ಎಡಿಟಿಂಗ್ ಆಪ್ಷನ್ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಪರೀಕ್ಷೆ ನಂತರ ಆಫ್ಟರ್ ಎಕ್ಸಾಮ್ ನಿಮಗೆ ಎಡಿಟಿಂಗ್ ಆಪ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನ ಕರ್ನಾಟಕ ಇತರ ಅಂದ್ರೆ ಔಟರ್ಸ್, ಕರ್ನಾಟಕ ಬಿಟ್ಟು ಬೇರೆ ವಿದ್ಯಾರ್ಥಿಗಳಿಗೆ ಏನ್ ಹೇಳಿದ್ದಾರೆ ಅಂದ್ರೆ ಅವರು ಮಾತ್ರ BSc ನರ್ಸಿಂಗ್ ಕೋರ್ಸ್ಗೆ ಮಾತ್ರ ಅವರು ಎಲಿಜಿಬಲ್ ಆಗಿರ್ತಾರೆ. ಅಂಡ್ ಔಟರ್ ಕರ್ನಾಟಕದಿಂದ ಬೇರೆ ಕಡೆ ಇದ್ರೆ ನೀವು BSc ನರ್ಸಿಂಗ್ ಕೋರ್ಸ್ಗೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಾ. ಇಂಜಿನಿಯರಿಂಗ್ ಅಥವಾ ಬೇರೆ ಕೋರ್ಸ್ಗೆ ನೀವು ಅರ್ಹರಾಗಿರೋದಿಲ್ಲ, ನೀವು ಎಲಿಜಿಬಲ್ ಇಲ್ಲ ಇಂಜಿನಿಯರಿಂಗ್ ಬೇರೆ ಕೋರ್ಸ್ಗೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೆ ಯಾವುದೇ ರೀತಿ ಮೀಸಲಾತಿ ಸೌಲಭ್ಯ ಕೂಡ ಇಲ್ಲ ಅಂತ ಹೇಳಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಮೇನ್ ಥಿಂಗ್ ಇನ್ನೊಂದು ಅಪ್ಡೇಟ್ ಅಂದ್ರೆ ವೈದ್ಯಕೀಯ ಕೋರ್ಸ್ಗಳಿಗೆ ಅರ್ಜಿ, ವೈದ್ಯಕೀಯ, ದಂತ ವೈದ್ಯಕೀಯ, ಆಯುಷ್ ಕೋರ್ಸ್ಗಳಿಗೆ UG ನೀಟ್ 2025 ಪರೀಕ್ಷೆಯಲ್ಲಿ ಅರ್ಹತೆ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಇದರ ಜೊತೆ ಕೆಇಯಲ್ಲಿ ಕೂಡ ನೀವು ಅಂದ್ರೆ ಸಿಟಿಗೂ ಕೂಡ ಕೆಎದಲ್ಲಿ ಕೂಡ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ಅದೇ ರೀತಿ ಶುಲ್ಕ ಪಾವತಿ ಕೂಡ ನೀವು ಮಾಡಬೇಕಾಗುತ್ತೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇನ್ನ ಏನ್ ಹೇಳಿದ್ದಾರೆ ಅಂದ್ರೆ ಕೆ ಡೈರೆಕ್ಟರ್ ಅವರು H ಪ್ರಸನ್ನ ಸರ್ ಅವರು ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕೋರು ಪ್ರವೇಶ ಪತ್ರ ನೀಡ್ತೀವಿ, ದಾಖಲಾತಿ ಪರಿಶೀಲನೆ ಮಾಡಿಸಿಕೊಂಡವರಿಗಷ್ಟೇ ಪ್ರವೇಶ ಪತ್ರ ಸಿಗುತ್ತೆ ಅನ್ನೋದು ತಪ್ಪು. ಮೀನ್ಸ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದ್ರೆ ಮಾತ್ರ ನೀವು ಎಕ್ಸಾಮ್ ಬರೀಬಹುದು, ನಿಮ್ಗೆ ಮಾತ್ರ ನಿಮಗೆ ಹಾಲ್ ಟಿಕೆಟ್ ಸಿಗೋದು ಅಂತ ಹೇಳೋದು ತಪ್ಪು. ಎಲ್ರಿಗೂ ಕೂಡ ಸಿಗುತ್ತೆ. ಇನ್ ಕೇಸ್ ಇನ್ನೂ ಕೂಡ ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿಲ್ಲ, ಆಫ್ಟರ್ ನಿಮ್ದು PU ಎಕ್ಸಾಮ್ ನಂತರ ನೀವು ಬೇಕಾದ್ರೆ ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡ್ಕೋಬಹುದು ಅಂತ ಹೇಳಿ ಇಲ್ಲಿ ಕೆ ಡೈರೆಕ್ಟರ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಹಾಲ್ ಟಿಕೆಟ್ ಕೂಡ ಬಿಡುಗಡೆ ಆಗಿದೆ, ನೀವೆಲ್ಲ ನೋಡಿರ್ತೀರ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನೀಟಾಗಿ ಮೇನ್ ಅಂಶಗಳನ್ನು ನೀವು ಗಮನಿಸಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಎಲ್ಲ CT ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು.